ಜೈ ಹಿಂದ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ ಟಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಪ್ರಮುಖ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಇರುತ್ತಿದೆ, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಸರಿಯಾದ ಉತ್ತರ ನೈತಿಕ ವಿಕಾಸದ ಭಾಗವಾಗಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಐಕ್ಯೂ ಎಂಬುದು ಏನು? ಸರಿಯಾದ ಉತ್ತರ ಐಕ್ಯೂ ಎಂಬುದು ಇಂಟೆಲಿಜೆಂಟ್ ಕೋಶಂಟ್ ಅನ್ನೋದು ಬುದ್ಧಿ ಭಾಗಲಬ್ಧ. ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಪ್ರಕ್ರಿಯೆಯಾಗಿವೆ ಅಥವಾ ಕ್ರಿಯೆಯಾಗಿದೆ. ಸರಿಯಾದ ಉತ್ತರ ಆರಂಭಿಕ ಬಾಲ್ಯಾವಧಿ. ಪರಿಕಲ್ಪನೆ ರಚನೆಯು ಇದರ ಅಂಶವಾಗಿದೆ. ಸರಿಯಾದ ಉತ್ತರ ಬೌದ್ಧಿಕ ವಿಕಾಸದ ಅಂಶವಾಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವ್ಯಕ್ತಿತ್ವದ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣ್ತಾರೆ. ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತೆ. ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಯಾವುದು? ಸರಿಯಾದ ಉತ್ತರ ವಿದ್ಯಾರ್ಥಿ ಕೇಂದ್ರಿತ, ಚೈಲ್ಡ್ ಸೆಂಟರ್ಡ್ ಲೆಸನ್ ಪ್ಲಾನ್ ಇರಬೇಕಾಗತ್ತೆ. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವುದ್ರೆ ಅವನಿಗೆ ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ಅಂತರ್ಮುಖಿ. ಆಪ್ಷನ್ 1 ಸರಿ ಉತ್ತರ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚವಾಗಿರುತ್ತೆ. ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಸರಿಯಾದ ಉತ್ತರ ಅಭ್ಯಾಸ ನಿಯಮ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು? ಯಾವ ಅಂಶ ಪ್ರಭಾವ ಬೀರಲ್ಲ ಅಂತ? ಸರಿಯಾದ ಉತ್ತರ ರಕ್ತದ ಗುಂಪು, ಬ್ಲಡ್ ಗ್ರೂಪ್ ಇದೆಯಲ್ಲ, ಇದು ಏನು ಪ್ರಭಾವ ಬೀರಲ್ಲ. ಇಲ್ಲಿ ಅನುವಂಶೀಯತೆ, ಬುದ್ಧಿಶಕ್ತಿ ಮತ್ತು ಕುಟುಂಬ ಪ್ರಭಾವ ಬೀರುತ್ತೆ. ಇದು ಕಲಿಕೆಯ ವಲಯ ಅಲ್ಲ. ಸರಿಯಾದ ಉತ್ತರ ಕಲಿಕೆಯ ವಲಯ ಯಾವುದು ಅಲ್ಲ ಕೇಳಿದ್ರೆ ಭಾವನಾತ್ಮಕ ವಲಯ, ಕಲಿಕೆಯ ವಲಯ ಅಲ್ಲ. ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತೆ. ಸರಿಯಾದ ಉತ್ತರ ದೃಷ್ಟಿ ಸವಾಲುಗಳಿರುವಂತಹ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತೆ. ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. ಸರಿಯಾದ ಉತ್ತರ ಸ್ನಾಯು ಅಥವಾ ಮೋಟಾರ್ ಕಲಿಕೆಗೆ ಉದಾಹರಣೆಗಳಾಗಿವೆ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧ ಯಾವುದು? ಸರಿಯಾದ ಉತ್ತರ ಸರಣಿ ಕಲಿಕೆ ಉಂಟಾಗುತ್ತೆ ಅವರಲ್ಲಿ. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತೆ. ಇದನ್ನು ಒಳಗೊಂಡಿರೋದು ಯಾವುದು? ಸರಿಯಾದ ಉತ್ತರ ಡಿಸ್ಲೆಕ್ಸಿಯಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಕಲಿಕೆ ಬಗ್ಗೆ ಸರಿಯಲ್ಲದ ಹೇಳಿಕೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತೆ ಅನ್ನೋದು ಸರಿಯಲ್ಲದ ಹೇಳಿಕೆ. ಯಾಕಂದರೆ ಶೈಕ್ಷಣಿಕ ಅನುಭವ ಇಲ್ಲದೇ ಇದ್ರೂ ಕೂಡ ಕಲಿಕೆ ಆಗಬಹುದು. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತೆ. ಸರಿಯಾದ ಉತ್ತರ ಲಿಂಗತ್ವ ಏಕರೂಪಕವನ್ನು ವ್ಯಕ್ತಪಡಿಸುತ್ತೆ. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಸರಿಯಾದ ಉತ್ತರ ಕ್ಷಿಪ್ರತೆ. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳಿಗೆ ಅಡ್ಡಿಪಡಿಸುತ್ತೆ. ಸರಿಯಾದ ಉತ್ತರ ಹಿಮ್ಮುಖ ಅವರೋಧ. ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಸರಿಯಾದ ಉತ್ತರ ಸಂಶ್ಲೇಷಣೆಯನ್ನು ಸೃಷ್ಟಿಸುವಿಕೆ ಅಂತ ಹೆಸರಿಸಲಾಗಿದೆ. ದೇಶಿಕ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ದೇಶಿಕ ಅಂತರ್ಗ್ರಹಿಕೆ ಮತ್ತು ಕಲ್ಪನೆ ಇದು ಪಾಂಡಿತ್ಯ ಅಭಿಕ್ಷಮತೆಗೆ ಸಂಬಂಧಪಟ್ಟಿದೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು? ಸರಿಯಾದ ಉತ್ತರ ನೈದಾನಿಕ ಮೌಲ್ಯಮಾಪನ. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನ ಮಾರ್ಪಾಟು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಯಾವುದು? ಸರಿಯಾದ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನ. ಈ ಕೆಳಗಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಅಲ್ಲದೆ ಇರೋದು ಯಾವುದು? ಸರಿಯಾದ ಉತ್ತರ ಅತಿ ಕಡಿಮೆ ಅವಧಿಗೆ ಅವಧಾನ ಹೊಂದಿರ್ತಾರೆ. ಇದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಅಲ್ಲ. ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹುಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ಯಾವುದು? ಸರಿಯಾದ ಉತ್ತರ ವ್ಯಕ್ತಿ ಭಿನ್ನತೆ, ಇಂಡಿವಿಜುವಲ್ ಡಿಫರೆನ್ಸಸ್. ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಚಟುವಟಿಕಾ ಆಧಾರಿತ ಉಪಕರಣವಾಗಿದೆ. 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷ ಆದರೆ ಆತನ ಬುದ್ಧಿ ಲಬ್ಧ ಎಷ್ಟಾಗುತ್ತೆ? ಸರಿಯಾದ ಉತ್ತರ
80 ಆಗುತ್ತೆ ಆತನ IQ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಯಾವುದು? ಸರಿಯಾದ ಉತ್ತರ ಬುದ್ಧಿಶಕ್ತಿ. ಸ್ನೇಹಿತರೆ, ಇದು ಇವತ್ತು ನಡೆದಿರುವಂತಹ TET ಪೇಪರ್ 1ನ ಬೋಧನಾ ಶಾಸ್ತ್ರ ಅಂತ ಹೇಳ್ತಾ ಇಂಗ್ಲೀಷ್ ಮತ್ತು ಕನ್ನಡ ಕೂಡ ಬಿಡಿಸಿದ್ದೀವಿ, ನಮ್ಮ ಚಾನಲಲ್ಲಿ ಲಭ್ಯ ಇದೆ, ಅದನ್ನು ನೋಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.